ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯ ಕಾಂಗ್ರೆಸ್ ವಿಚಾರಕ್ಕೆ ಬರೋಣ. ಇನ್ನು ಇಲ್ಲಿ ಕುರ್ಚಿ ಕಿತ್ತಾಟ ಕಳೆದ 6 ತಿಂಗಳಿಂದ ವಿಪರೀತ ಜೋರಾಗಿದೆ. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು 2.5 ವರ್ಷದ ಪವರ್ ಶೇರಿಂಗ್ ಮಾತುಕತೆ ಜಟಾಪಟಿ. ಈಗಾಗಲೇ ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬಂತು. ಮುಂದಿನ ತಿಂಗಳು ಮೇಗೆ 3 ವರ್ಷ ಆಗ್ತಾ ಬಂತು. ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟು ಪವರ್ ಶೇರಿಂಗ್ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಮುಂದೂಡಿಕೊಂಡೇ ಬಂದರು. ಇಲ್ಲಿ ತನಕ ಆ ರೀಸನ್ನು ಈ ರೀಸನ್ನು ಅದು ಇದು ಅಂತ ಅಂದ್ಕೊಂಡು ಅಂತಿಮವಾಗಿ ಈಗ ಪಂಚರಾಜ್ಯಗಳ ಚುನಾವಣೆ ಮುಕ್ತಾಯವಾಗಿದೆ. ಮಾತುಕತೆಗೆ ಬೇಡ ಅನ್ನೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾರಣನೇ ಇಲ್ಲ. ಹಾಗಾಗಿ ಬಹುತೇಕ ಈ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲವನ್ನ ಸೆಟ್ರೈಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಕೆಲವರದ್ದು. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ಸ್ ಆಗಿದೆ ನೋಡೋಣ ಬನ್ನಿ. ಪಂಚರಾಜ್ಯ ಚುನಾವಣೆ ಮುಗೀತು. ಮುಂದೇನು? ರಾಜ್ಯ ಕಾಂಗ್ರೆಸ್ ಪವರ್ ಫೈಟ್ಗೆ ಸಿಗುತ್ತಾ ಕ್ಲಾರಿಟಿ? ಹೈಕಮಾಂಡ್ ನಿಲುವಿನ ಮೇಲೆ ಎಲ್ಲರ ಕುತೂಹಲ. ಪಂಚರಾಜ್ಯ ಚುನಾವಣೆ ಮುಗೀತು. ರಾಜ್ಯ ಕಾಂಗ್ರೆಸ್ನ ಪವರ್ ಫೈಟ್ಗೆ ವೇಗ ಸಿಗುತ್ತಾ ಎಂಬ ಕುತೂಹಲ ಹೆಚ್ಚಿದೆ. ಇದುವರೆಗೆ ಒಂದು ಲೆಕ್ಕಾಚಾರ, ಒಂದಲ್ಲ ಒಂದು ಅಡೆತಡೆ ಪವರ್ ಶೇರಿಂಗ್ ವಿಚಾರಕ್ಕೆ ಎದುರಾಗ್ತಲೇ ಇತ್ತು. ಆದರೆ ಪಂಚರಾಜ್ಯ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲಿ ಮಾತುಕತೆ ಬೇಡ ಅಂತ ಹೇಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಯಾವುದೇ ಕಾರಣ ಇಲ್ಲ ಎನ್ನಲಾಗ್ತಾ ಇದೆ. ಸಿಎಂ ಡಿಸಿಎಂ ಬಣದ ನಡುವೆ ದೆಹಲಿ ಚಲೋಗೆ ಚಾಲನೆ ಕೊಡುವವರು ಯಾರು ಎಂಬ ಲೆಕ್ಕಾಚಾರ ಜೋರಾಗಿದೆ. ಪವರ್ ಶೇರ್ ಅಭಿಯಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಕಿಕ್ ಸ್ಟಾರ್ಟ್ ಕೊಡುತ್ತಾ ಅಥವಾ ಕ್ಯಾಬಿನೆಟ್ ಪುನಾರಚನೆ ಮಾಡಿ ಎಂಬ ಒತ್ತಡ ಹೆಚ್ಚಾಗುತ್ತಾ ಎಂಬ ಕುತೂಹಲ ಹೆಚ್ಚಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ಅಂತಿಮ ತೆರೆ ಬೀಳುತ್ತಾ ಇಲ್ವಾ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆಯುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇನ್ನು ಮುಂದಾಗದೇ ಇರೋದ್ರಿಂದ ರಾಜ್ಯದಲ್ಲಿರುವಂತಹ 2 ಬಣಗಳಲ್ಲಿ ಯಾರು ಮೊದಲು ದೆಹಲಿಗೆ ಹೋಗಬಹುದು ಅನ್ನುವಂಥ ಕುತೂಹಲ ಕೂಡ ಹೆಚ್ಚಿದೆ. ಸಿಎಂ ಬಣದಿಂದ ಕ್ಯಾಬಿನೆಟ್ ರೀಶಫಲ್ ಡಿಮ್ಯಾಂಡ್ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ಪವರ್ ಶೇರಿಂಗ್ ಡಿಮ್ಯಾಂಡ್ನೊಂದಿಗೆ ದೆಹಲಿ ಫ್ಲೈಟ್ ಹತ್ತಾರ ಅನ್ನುವಂಥ ಕುತೂಹಲ ಹೆಚ್ಚಿದೆ. ಪವರ್ ಫೈಟ್ಗೆ ಹೈಕಮಾಂಡ್ ಮುಹೂರ್ತ. ದೆಹಲಿಗೆ ಕರೆದು ಮಾತನಾಡಲು ತೀರ್ಮಾನ. ಸಿಎಂ ಡಿಸಿಎಂ ಇಬ್ಬರಿಗೂ ದೆಹಲಿಗೆ ಬುಲಾವ್. ರಾಜ್ಯ ಕಾಂಗ್ರೆಸ್ ಪವರ್ ಫೈಟ್ಗೆ ತೆರೆ ಎಳೆಯಲು ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದೆ. ಮೇ 15ರ ಒಳಗೆ ದೆಹಲಿಗೆ ಕರೆದು ಮಾತನಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಮೇ 10ರ ಒಳಗೆ ಕೇರಳ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಸಲು ತೀರ್ಮಾನಿಸಲಾಗಿದೆ. ಅದು ಆಗ್ತಾ ಇದ್ದಂತೆ ಮೇ 15ರ ಒಳಗೆ ಸಿಎಂ ಡಿಸಿಎಂಗೆ ದೆಹಲಿಗೆ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಹೀಗಾಗಿ ಮೇ 15 ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ದಿನವಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ಕರೆದಾಗ ಹೋಗ್ತೀವಯ್ಯ, ಕರೆದಾಗ. ಇನ್ನು ಆಟ ಇಷ್ಟಕ್ಕೆ ಮುಗಿಯೋದಿಲ್ಲ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಬಗ್ಗೆ ಮತ್ತೆ ಸಿಎಂ ಹಾಗೂ ಡಿಸಿಎಂ ಬಣದ ನಾಯಕರು ಮಾತನಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನಿಸುತ್ತದೆ ಎಂದಿದ್ದಾರೆ. ಇನ್ನೊಂದೆಡೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದು, ಇದೇ 6-7ನೇ ತಾರೀಕಿನ ನಂತರ ದೆಹಲಿಗೆ ಸಿಎಂ ಹೋಗ್ತಾರೆ. ಅವರ ಮನಸ್ಸಲ್ಲಿ ಏನಿದೆಯೋ ಎಲ್ಲವನ್ನೂ ಹೈಕಮಾಂಡ್ಗೆ ಮನವರಿಕೆ ಮಾಡ್ತಾರೆ. ನಂತರ ಹೈಕಮಾಂಡ್ನಿಂದ ಏನು ಸೂಚನೆ ಬರುತ್ತೋ ಅದರಂತೆ ನಡೆದುಕೊಳ್ತಾರೆ ಎಂದರು. ಇತ್ತ ಸಚಿವ RB ತಿಮ್ಮಾಪುರ್ ಕೂಡ ಪವರ್ ಶೇರಿಂಗ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಅದ್ಯಾವುದರ ಬಗ್ಗೆ ಚರ್ಚೆಯೇ ನಡೆದಿಲ್ಲ ಎಂದರು. ಅಧಿಕಾರ ಹಸ್ತಾಂತರದ ವಿಚಾರ ಮಗದೊಂದು ಇವೆಲ್ಲ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥದ್ದು. ಹೈಕಮಾಂಡ್ ಅವರು ಅದರ ಗೊಂದಲ ಏನಿದೆ ಅದನ್ನು ಆದಷ್ಟು ಜಾಗ್ರತೆ ನಿವಾರಣೆ ಮಾಡಬೇಕು ಅಂತ ಒತ್ತಾಯ ಹಿಂದೆನೂ ಮಾಡಿದ್ದೀನಿ, ಇವತ್ತು ಮಾಡ್ತೀನಿ. ಈಗ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಯಾವುದೇ ಕಾರಣದಿಂದನೂ ಕೂಡ ಅದಕ್ಕೆ ಅಪಸ್ವರ ಇಲ್ಲ. ಅವ್ರು ಹೇಳಿದ್ದನ್ನೆಲ್ಲ ಸಂಪೂರ್ಣವಾಗಿ ನಾವು ಒಪ್ಪಲೇಬೇಕು, ಒಪ್ಪಿದ್ದೇವೆ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾದ ಪವರ್ ಫೈಟ್. ಕುರ್ಚಿ ಗೊಂದಲ ನಿವಾರಿಸುತ್ತಾ ಹೈಕಮಾಂಡ್. ದಕ್ಷಿಣ ಭಾರತದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಆದರೆ ಮೊದಲು ಅಧಿಕಾರ ಹಿಡಿದ ಕರ್ನಾಟಕ ಈಗ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪ ಎನ್ನಲಾಗಿದೆ. ಮೇ ತಿಂಗಳಲ್ಲಿ ಪವರ್ ಶೇರಿಂಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಡ್ಲೈನ್ ನೀಡಿದ್ದಾರೆ ಎನ್ನಲಾಗಿದೆ. ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಜಾಸ್ತಿ ಗೊಂದಲ ಆಗದಂತೆ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಎದುರಾಗಿದೆ. ಎಲ್ಲ ಗೊಂದಲಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವ ಆಯ್ಕೆ ಮಾಡಿಕೊಳ್ಳಬೇಕಿದೆ. ಈವರೆಗೆ ರಾಜ್ಯದ ನಾಯಕತ್ವ ಗೊಂದಲದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದಲ್ಲ ಒಂದು ಸಬೂಬು ಹೇಳುತ್ತಲೇ ಇದೆ. ಪಂಚರಾಜ್ಯ ಚುನಾವಣೆ ಬಳಿಕ ದಕ್ಷಿಣ ಭಾರತದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಾಗಿದೆ. ಆದರೆ ಮೊದಲು ಅಧಿಕಾರ ಹಿಡಿದ ಕರ್ನಾಟಕದಲ್ಲಿನ ಪವರ್ ಫೈಟ್ಗೆ ಅದ್ಯಾವ ರೀತಿ ಮದ್ದು ಅರಿಯುತ್ತಾರೆ ಎಂಬುದು ಕುತೂಹಲಕಾರಿಯಾಗಿದೆ. ರಾಜ್ಯದ ನಾಯಕತ್ವದ ವಿಚಾರದಲ್ಲಿ ಒಂದಲ್ಲ ಒಂದು ಕಾರಣವನ್ನು ಮುಂದಿಟ್ಟು ಹೈಕಮಾಂಡ್ ಮುಂದಕ್ಕೆ ಆಗ್ತಲೇ ಬಂದಿತ್ತು. ಬೇರೆ ಬೇರೆ ಲೆಕ್ಕಾಚಾರಗಳ ನಡುವೆಯೂ ಕೂಡ ಪಂಚರಾಜ್ಯ ಚುನಾವಣೆಯ ನಂತರದಲ್ಲಿ ಕ್ಲೈಮ್ಯಾಕ್ಸ್ ಆಗಬಹುದು ಅನ್ನುವಂಥದ್ದು ಒಂದು ರೀತಿಯ ಅಂದಾಜಿನಲ್ಲಿ ನಡೀತಾ ಇದ್ದಂತಹ ಚರ್ಚೆಗಳು. ಆದರೆ
ಈಗ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಬಹುದಾದ ನಿರ್ಧಾರ ಏನು ಅನ್ನುವಂಥದ್ದು ಸಹಜವಾದ ಕುತೂಹಲ. ಮತ್ತೊಂದು ಕಡೆ ಹೇಳಲಿಕ್ಕೆ ಬೇರೆ ಕಾರಣಗಳಿಲ್ಲದೆ ಇರೋದ್ರಿಂದ ಈ ಹಂತದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ಪ್ರಕಟಿಸುವಂತಹ ತೀರ್ಮಾನಕ್ಕೆ ಬರುತ್ತಾ ಅನ್ನೋದನ್ನ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಚರ್ಚೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸ್ತಾ ಇದ್ದಂತೆ ಡಿಕೆಶಿ ಟೀಮ್ ಒಪ್ಪಂದದ ಬಗ್ಗೆ ಮಾತನಾಡ್ತಾ ಇದೆ. ದೇವರಾಜ ಅರಸು ಅವರ ದಾಖಲೆ ಹಿಂದಿಕ್ಕಿದ್ದಾಯಿತು. ಪಂಚರಾಜ್ಯ ಚುನಾವಣೆಯ ಅಡೆತಡೆಗಳು ಎದುರಾಗಿದ್ದವು. ಈಗ ಅವೆಲ್ಲ ದಾಟಿದ ಮೇಲೆ ಮುಂದೇನು ಎಂಬ ಪ್ರಶ್ನೆ ಮೂಡಿದೆ. ಇಷ್ಟಾದರೂ ಹೈಕಮಾಂಡ್ ಕೈಗೊಳ್ಳುವ ನಿರ್ಧಾರದ ಮೇಲೆ ಯಾರಿಗೂ ಕ್ಲಾರಿಟಿ ಇಲ್ಲದಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.